ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಕಾರಣ ಇವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಈಗ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಯಾವಾಗ ಅರೆಸ್ಟ್ ಆಗ್ತಾರೆ ಶಾಸಕರು ಅನ್ನೋ ಪ್ರಶ್ನೆ. ಬೈರತಿ ಬಸವರಾಜ್ ಬೆನ್ನು ಬಿದ್ದಿದ್ದಾರೆ ಸಿಐಡಿ ಅಧಿಕಾರಿಗಳು. ನಿರೀಕ್ಷಣಾ ಜಾಮೀನು ರದ್ದಾಗ್ತಾ ಇದ್ದ ಹಾಗೆ, ಆಂಟಿಸಿಪೇಟರಿ ಬೇಲ್ ರದ್ದಾಗ್ತಾ ಇದ್ದ ಹಾಗೆ ಮತ್ತೆ ಅಜ್ಞಾತವಾಸಿ ಆಗಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸ್ಕೊಂಡಿದ್ದಾರೆ ಶಾಸಕ ಬೈರತಿ ಬಸವರಾಜ್. ತನಿಖೆಯಲ್ಲಿ ತುಂಬ ಸುಳ್ಳುಗಳನ್ನು ಹೇಳಿರೋದು ಕೂಡ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಅಕ್ಯೂಸ್ಗಳ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ ಎಲ್ಲ ಒಂದು ಕಡೆಗೆ ಅವ್ರಿಗೆ ಇಂಟರಿಮ್ ರಿಲೀಫು ಡಿಸೆಂಬರ್ನಲ್ಲಿ ಒಂದ್ಸಲ ಸಿಕ್ಕಿತ್ತು. ಬಟ್ ಇಂಟರಿಮ್ ಬದಲಾಗಿ ಒಂದು ಆಂಟಿಸಿಪೇಟರಿ ಬೇಲ್ನ ನಿರೀಕ್ಷೆಯಲ್ಲಿ ಅವರಿದ್ರು, ಆಗಿಲ್ಲ, ವಜಾ ಆಗಿದೆ. ಸಿಐಡಿ ಅಧಿಕಾರಿಗಳಿಂದ ಬೈರತಿ ಬಸವರಾಜ್ಗಾಗಿ ಹುಡುಕಾಟ ಮುಂದುವರೆದಿದೆ. ಒಂದು ವಾರದಿಂದಲೇ ಯಾರ ಸಂಪರ್ಕಕ್ಕೂ ಕೂಡ ಶಾಸಕರು ಸಿಗಲಿಲ್ಲ. ಲಾಸ್ಟ್ ಟೈಮ್ ಅವ್ರು ನಮಗೆ ಕಾಣೋಕ್ಕೆ ಸಿಕ್ಕಿದ್ದೆ ಅವ್ರ ಬರ್ತ್ಡೇ ಟೈಮ್ನಲ್ಲಿ, ಬರ್ತ್ಡೇ ಎಲ್ಲ ಆಚರಿಸ್ಕೊಂಡಾಗ. ಈಗ ಒಂದು 3 ತಿಂಗಳ ಹಿಂದೆನೇ ಸಿಐಡಿ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿತ್ತು. ಆಮೇಲೆ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಈ ಕ್ಷಣಕ್ಕೆ ತೀರಾ ಕಡಿಮೆ, ಯಾಕಂದರೆ ಎಲ್ಲರೂ ಹೈ ಅಲರ್ಟ್ನಲ್ಲಿ ಇದ್ದಾರೆ. ಹೀಗಾಗಿ ಬೈರತಿ ಬಸವರಾಜ್ಗೆ ಉಳಿದಿರುವಂತಹ ಒಂದೇ ಆಯ್ಕೆ ಅಂತ ಹೇಳಿದ್ರೆ ಇಮಿಡಿಯೇಟ್ ರಿಲೀಫ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅಂತ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಇಮಿಡಿಯೇಟ್ ರಿಲೀಫ್ಗಾಗಿ ಬೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಎಷ್ಟು? ಆಮೇಲೆ ಅಕಸ್ಮಾತ್ ಇಲ್ಲೇ ಹೈಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠದ ಮೊರೆ ಹೋಗುವಂತಹ ಸಾಧ್ಯತೆ ಎಷ್ಟು? ಮಮತಾ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಅವರಿಗೆ ಮಧ್ಯಂತರ ಜಾಮೀನು ರದ್ದಾಗಿದೆ. ಆ ನಿಟ್ಟಿನಲ್ಲೇ ಸಿಐಡಿ ಅಧಿಕಾರಿಗಳ ತಂಡ ಕಳೆದ 1 ವಾರಗಳಿಂದಲೂ ಕೂಡ ಅವರನ್ನ ಮೇಲೆ ನಿಗಾ ಇಡುವಂಥ ಕೆಲಸ ಮಾಡಿತ್ತು. ಆದರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರ ಅಧಿಕೃತ ಮೊಬೈಲ್ ನಂಬರ್ ಏನಿದೆ ಕಳೆದ 1.5 ತಿಂಗಳಿಂದಲೂ ಕೂಡ ಅದು ಸ್ವಿಚ್ ಆಫ್ ಅಲ್ಲೇ ಇರುವಂಥದ್ದು. ಮತ್ತು 1 ವಾರದ ನಂತರದಲ್ಲಿ ಅವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಇದೇ 4ನೇ ತಾರೀಕು ಅವ್ರ ಬರ್ತ್ಡೇ ಕೂಡ ಇತ್ತು. ಅದಕ್ಕೆ ಅವರ ಕೆಲವು ಆಪ್ತರು ಏನು ಸೆಲೆಬ್ರೇಷನ್ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ರು. ಆದರೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿಲ್ಲ. ಮತ್ತು ಕಳೆದ ಬಾರಿ ಅವರಿಗೆ ಜಾಮೀನು ರದ್ದಾದಂಥ ವೇಳೆಯಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅಲ್ಲಿಂದ ಅವರು ಪರಾರಿಯಾಗಿದ್ದರು. ಆ ನಂತರದಲ್ಲಿ ಮತ್ತೆ ಜಾಮೀನು ಪಡ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಇಶ್ಯೂ ಆಗಿರುವಂಥದ್ದು. ಹಾಗಾಗಿ ಅವರು ವಿದೇಶಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅದರ ಅವಧಿ ಪ್ರಮಾಣ ಸುಮಾರು 1 ವರ್ಷಗಳ ಕಾಲ ವಿಸ್ತರಣೆ ಇರೋ ಕಾರಣಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಸದ್ಯಕ್ಕೀಗ ಏನು ಬೈರತಿ ಬಸವರಾಜ್ ಅವರು ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಕಡೆ ಬೈರತಿ ಬಸವರಾಜ್ ಅವರು ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡೇ ಹೈಕೋರ್ಟ್ನ ಡಬಲ್ ಬೆಂಚ್ಗೆ ಅರ್ಜಿ ಹಾಕುವಂಥದ್ದು ಅಥವಾ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಹೋಗುವಂಥದ್ದು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಈ ಬಾರಿ ಶತಾಯಗತಾಯ ಅವರನ್ನು ಬಂಧನ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಅವರ ಇನ್ವೆಸ್ಟಿಗೇಷನಲ್ಲಿ ಬೈರತಿ ಬಸವರಾಜ್ ಅವರು ಕಳೆದ 1 ವಾರಗಳಿಂದಲೂ ಕೂಡ ಬೆಂಗಳೂರು ವ್ಯಾಪ್ತಿ ಬಿಟ್ಟು ಬೇರೆ ಕಡೆಗಳಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಅವ್ರ ಮೊಬೈಲನ್ನು ಕೂಡ ಹೊಸ ನಂಬರ್ಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು. 2 ದಿನಕ್ಕೂ ಹೆಚ್ಚು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗಾಗಿ ಅವರ ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಗೃಹ ಇಲಾಖೆ ಮೇಲೆ ದೊಡ್ಡದಾದಂತಹ ಜವಾಬ್ದಾರಿ ಸವಾಲಿದೆ. ಯಾಕಂದರೆ ಈ ಥರದ್ದು ಇತ್ತೀಚೆಗೆ ಅನೇಕ ಪ್ರಕರಣಗಳಲ್ಲಿ ಇವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ, ತುಂಬ ಟೈಮ್ ತೊಗೊಂಡಿದ್ದಾರೆ. ಹೀಗಾಗಿ ಗೃಹ ಇಲಾಖೆ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಸರೆಂಡರ್ ಆಗುವಂತೆ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರಾಗೆ ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಪೊಲೀಸರು ಅವರನ್ನು ಹುಡುಕ್ತಾ ಇದ್ದಾರೆ, ಹುಡುಕೊಂಡು ಅರೆಸ್ಟ್ ಮಾಡ್ತಾರೆ ಅಂತ ಕೂಡ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ